ನನಗೆ ಸಚಿವ ಸ್ಥಾನ ನೀಡಿದರೆ ನಾನು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುತ್ತೇನೆ. ಕಳೆದ 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡಿದ್ದೇನೆ. ಇಲ್ಲಿನ ಶಿಕ್ಷಕರ ಕುಂದುಕೊರತೆ, ವಿದ್ಯಾರ್ಥಿಗಳ ಕಾಲೇಜುಗಳ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾದ ಅಭ್ಯಾಸವನ್ನು ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸ ಮಾಡಿದ್ದೇನೆ ಅಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಹೇಳಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ನಾನು ಅನೇಕ ರೀತಿಯ ಕೆಲಸ ಮಾಡಿದ್ದು, ನನಗೆ ಸಚಿವ ಸ್ಥಾನ ನೀಡಿದರೆ ಉತ್ತಮವಾದ ಕಾರ್ಯನಿರ್ವಹಣೆ ಮಾಡುತ್ತೇನೆ. ನಮ್ಮ ಕುಟುಂಬದ ಸುಮಾರು 50 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ನನಗೂ ಒಂದು ಸ್ಥಾನ ನೀಡಬೇಕೆಂದು ಮನವಿ ಮಾಡಿದರು. ವಿದ್ಯಾಸಾಗರ್, ರಾಜ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಲುವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಅದು ಅಲ್ಲದೆ ಈಗಾಗಲೇ ನಾನು 2ನೇ ಸರ್ತಿ ತಮಗೆಲ್ಲ ಗೊತ್ತಿದ್ದಂಗೆ ಈ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ನಾರ್ತ್ ಈಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ BJP ಪಕ್ಷದ ಭದ್ರಕೋಟೆ ಆಗಿತ್ತು. 40 ವರ್ಷದಿಂದ ಇನ್ನುವರೆಗೆ ಯಾರೂ ಈ ಪುಟ ತೆರಲಿಲ್ಲ. ಅದು ಎಲ್ಲ ಗ್ರ್ಯಾಜುಯೇಟ್ಸು ಮತ್ತು ಇಲ್ಲೆಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ಧೀಮಂತ ನಾಯಕರು, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲಿ, ಪ್ರಿಯಾಂಕ್ ಖರ್ಗೆ ಅವರಲ್ಲಿ, ಮತ್ತು ಇಲ್ಲಿ ಎಲ್ಲ ಮಂತ್ರಿಗಳು, ಎಲ್ಲ MLA ಕೂಡಿ ನನ್ನನ್ನು ಗೆಲ್ಲಿಸಿದ್ದಾರೆ. 1ನೇ ಸರ್ತಿ ನಾನು 321 ಓಟ್ಲಿಂದ ಗೆದ್ದಿದ್ದೀನಿ. 2ನೇ ಸರ್ತಿ ನಾನು ಮತ್ತೆ 2ನೇ ಸರ್ತಿ ಎಲ್ಲ ಯುವಕರ ಜೊತೆ, ಎಲ್ಲ ಗ್ರ್ಯಾಜುಯೇಟ್ ಜೊತೆ ಸರಿಯಾಗಿ ಸಂಪರ್ಕದಲ್ಲಿ ಇಟ್ಕೊಂಡು 2ನೇ ಸರ್ತಿ 5,000 ಮತದಿಂದ ಗೆದ್ದಿದ್ದೀನಿ. ಇದು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ನಾರ್ತ್ ಈಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇದು ಒಂದು ಇತಿಹಾಸ ಇದೆ. ನಾನು 2ನೇ ಸರ್ತಿ ಗೆದ್ದಿದ್ದು. ಇನ್ನೂವರೆಗೆ ಯಾರೂ ಪುಟನೇ ತೆರಲಿಲ್ಲ. ಅದು ಎಲ್ಲ ಯುವಕರು ಗ್ರ್ಯಾಜುಯೇಟ್ ಆಶೀರ್ವಾದದಿಂದ ನಾನು ಗೆದ್ದಿದ್ದೀನಿ. ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ತಂದೆಯವರಾದ ಧೀಮಂತ್ ಬಸವರಾಜ್ ಪಾಟೀಲ್ ಅವರು ಸುಮಾರು 4 ಸರ್ತಿ ಶಾಸಕರು, 3 ಸರ್ತಿ MLC, 2 ಸರ್ತಿ ಮಂತ್ರಿಮಂಡಲದಲ್ಲಿ ಮಿನಿಸ್ಟರ್ ಆಗಿದ್ದರು. ಅದು ಅಲ್ಲದೆ ರಾಜಶೇಖರ್ ಪಾಟೀಲ್, ಸಹೋದರರಾದ ರಾಜಶೇಖರ್ ಪಾಟೀಲ್ ಅವರು 4 ಸರ್ತಿ ಶಾಸಕರಾಗಿ, 1 ಸರ್ತಿ ಮಂತ್ರಿಯಾಗಿ, ಮತ್ತು ನಾನು 2ನೇ ಸರ್ತಿ MLC ಆಗಿದ್ದೀನಿ. ಮತ್ತು ನಮ್ಮ ಸಹೋದರ ಇನ್ನೊಬ್ಬರಾದ ಭೀಮರಾವ್ ಪಾಟೀಲು MLC ಆಗಿದ್ದಾರೆ. ಅಂದರೆ ಇದು ಏನು ತೋರಿಸ್ಕೊಡ್ತದ ಅಂದ್ರೆ, ಕಲ್ಯಾಣ ಕರ್ನಾಟಕ ನಮ್ಮ ಗಡಿ ಭಾಗದಲ್ಲಿ ತಂದೆಯವರಾದ ಬಸವರಾಜ್ ಪಾಟೀಲ್, ರಾಜಶೇಖರ್ ಪಾಟೀಲ್ ನಾವೆಲ್ಲರೂ ಕೂಡಿ ಸಾಕಷ್ಟು ಸೇವೆ ಸಲ್ಲಿಸಿದ್ದೀವಿ. ಸುಮಾರು 50 ವರ್ಷದಿಂದ ನಮ್ಮದಾದ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಈ ಸಂಘಟನೆ ಮಾಡಿ ಇಷ್ಟೆಲ್ಲ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅದಕ್ಕಾಗಿ ನಾನು ಯಾಕಂದರೆ 2ನೇ ಸರ್ತಿ ಆಯ್ಕೆ ಆಗಿದ್ದೀನಿ. ಮತ್ತು ಇನ್ನೂ ಈ ಕಲ್ಯಾಣ ಕರ್ನಾಟಕ ಯುವಕರಲ್ಲಿ, ಗ್ರ್ಯಾಜುಯೇಟ್ಸ್ ಅಲ್ಲಿ ಯಾವುದೇ ಸಮಸ್ಯೆಗಳನ್ನು ನಿರ್ವಹಿಸುವ ಸಲುವಾಗಿ ನಾನು ಮಂತ್ರಿಮಂಡಲದಲ್ಲಿ ನನಗೂ ಆಯ್ಕೆ ಒಂದು ಸ್ಥಾನ ಕೊಟ್ಟಿದ್ರು. ಇನ್ನೂ ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂಥೇಳಿ ನಾನು ಒಂದು MLC ಆಗಿ 2ನೇ ಸರ್ತಿ ಗೆದ್ದಿದ್ದೀನಿ. ನನಗೂ ಈ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿ ಮಾಡಿದ್ರೆ ಆಗ್ರಹಿಸ್ತೀನಿ ಅಂಥೇಳಿ ನಾನು DK ಶಿವಕುಮಾರ್ ಅಲ್ಲಿ, ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಎಲ್ಲರಿಗೂ ಸಿದ್ದರಾಮಯ್ಯ ಸಾಹೇಬ್ರಿಗಲ್ಲಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಈಗ ನಿಮ್ಮನ್ನೇನಾದರೂ ಆಯ್ಕೆ ಮಾಡಿದರೆ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಬೀದರ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಇನ್ನಷ್ಟು ಮುಂದುವರಿಯಲಿದೆ ಸರ್? ಮುಂದುವರಿತೀನಿ. ಯಾಕಂದರೆ ನಾನು ಒಂದು ಗ್ರ್ಯಾಜುಯೇಟ್ ಇದ್ದೀನಿ, ಡಾಕ್ಟರ್ ಇದ್ದೀನಿ. ನನಗೂ ಮತ್ತು ಒಂದು ಕಾಂಗ್ರೆಸ್ ಪಕ್ಷದ ನಾನು, ಯಾಕಂದರೆ ಈಗೆಲ್ಲ ಸುಮಾರು 40 ವರ್ಷದಿಂದ ನಮ್ಮ ಮನೆಯಲ್ಲಿ ಒಂದು ಏನಪ್ಪ ಅಂದ್ರೆ ನನಗೆಲ್ಲ ಗೊತ್ತಿದೆ, ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು, ಎಲ್ಲಿ ಏನಿದೆ ಏನಿಲ್ಲ ಅಂತ ನನಗೂ ಸಾಕಷ್ಟು. ಯಾಕಂದರೆ ಮೈ ಫ್ಯಾಮಿಲಿ ಇಸ್ ಇನ್ ಪಾಲಿಟಿಕ್ಸ್ ಇಟ್ ಸೆಲ್ಫ್, ಐ ನೋ ವಾಟ್ ಟು ಡೂ. ಇಷ್ಟೆಲ್ಲ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಕೇಳಿ ಬರ್ತಾ ಇದೆ ಸಚಿವ, ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರ, ಯುವಕರಿಗೆ ಅವಕಾಶವನ್ನು ಕೊಡಬೇಕಂತ. ಅದಕ್ಕಾಗಿ ನಾನು ಒಂದು ಯುವಕನಾಗಿದ್ದೀನಿ ಮತ್ತು ನಾನು ಎಜುಕೇಟೆಡ್ ಆಗಿದ್ದೀನಿ. ನಾನು ಶ್ರಮಪಟ್ಟು ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಭದ್ರಕೋಟೆ ಮಾಡ್ಬೋದು ನಮ್ದು ಈ ಕಲ್ಯಾಣ ಕರ್ನಾಟಕಕ್ಕೆ.